ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಎನ್ ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಸಂಡೇ ಸ್ಪೆಷಲ್. ಯಾವಾಗಲೂ ಏನ್ರಿ ಚಿಕನ್ನು ಮಟನ್ನು ತಿಂತೀರಾ? ಬನ್ರಿ ಇವತ್ತು ತಲೆ ಮಾಂಸ ತಿನ್ನೋಣ, ತಲೆಕಾಲು. ನೋಡ್ರಿ ಈ ಥರ ಚೆನ್ನಾಗಿ ಸುಟ್ಟು ಕ್ಲೀನ್ ಮಾಡಬೇಕು. ನೋಡ್ರಿ ಚೆನ್ನಾಗಿ ಉಜ್ತಾ ಇದ್ದಾರೆ, ಫುಲ್ ಕ್ಲೀನಿಂಗ್. ಯಾವಾಗಲೂ ತಿನ್ನಕ್ಕಾಗಿಲ್ಲ ಅಂದ್ರು 15 ದಿವಸಕ್ಕೊಂದ್ಸರಿ ಅನ್ನ ತಿನ್ರಿ. ಕಾಲು ನೋವು, ಕೈ ನೋವು, ಬೆನ್ನು ನೋವು, ಮಂಡಿ ನೋವು ಎಲ್ಲದಕ್ಕೂ ಒಳ್ಳೇದು. ತುಂಬ ಕ್ಯಾಲ್ಸಿಯಂ ಇರುತ್ತೆ. ಎಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದು ಬೆಂಗಳೂರಲ್ಲಿರೋ ಅಂಚೆಪಾಳ್ಯ, ಮೈಸೂರು ರೋಡ್, HKGN ಮಟನ್ ಸ್ಟಾಲ್ ಅಂತ. ಇಲ್ಲಿ ನಿಮಗೆ ಮಟನ್ನು, ಚಿಕನ್ನು, ತಲೆಕಾಲು, ಬೋಟಿ ಎಲ್ಲ ಸಿಗುತ್ತೆ. ಎಲ್ಲ ಸಖತ್ತಾಗಿರುತ್ತೆ. ನೀವೇನಾದರೂ ಅಂಚೆಪಾಳ್ಯ ಸುತ್ತಮುತ್ತ ಇದ್ರೆ ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡಿ. ಇವರೇ ನೋಡಿ ಓನರು, ನಾವು ಪ್ರೀತಿಯಿಂದ ಬಾಬಣ್ಣ ಅಂತ ಕರಿತೀವಿ. ನಾವಂತೂ ಇಲ್ಲಿ ರೆಗ್ಯುಲರ್ ಅಪ್ಪ. ನೀವೆಲ್ಲೇ ತಲೆಕಾಲು ತಗೊಂಡ್ರು ಅಲ್ಲೇ ಅಂಗಡಿಲೇ ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬಿಡಿ ನೀಟಾಗಿ. ಇಲ್ಲಾಂದರೆ ಮತ್ತೆ ಮನೆಗೆ ಹೋಗಿ ಪಜೀತಿ ಪಡಬೇಕು. ಸೊ ಕ್ಲೀನಿಂಗ್ ಎಲ್ಲ ಕಷ್ಟ. ಅವ್ರ ಹತ್ರ ಆದರೆ ಎಲ್ಲ ಗ್ಯಾಸ್ ಟೂಲ್ಸ್ ಇರುತ್ತೆ. ಇಲ್ಲಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. 4 ಕಾಲು ತಗೊಂಡಿದ್ದೆ, ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಇವಾಗ ಒಡಿಸ್ತಾ ಇದ್ದೀನಿ. ಮನೇಲಿ ಹೇಳೋಗಿದ್ದೆ ತಲೆಕಾಲು ತರ್ತೀನಿ ಅಂತ. ನಾನು ಬರೋಷ್ಟರಲ್ಲಿ ನಮ್ಮಮ್ಮ ನಮ್ಮ ಅತ್ತೆ ಇಬ್ರು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ರು. ನೋಡ್ರಿ ಈ ಥರ ಚೆನ್ನಾಗಿ ತೊಳ್ಕೊಬೇಕು. ನೀವು ತಲೆಕಾಲಲ್ಲಿ ಕಾಲು ಸೂಪ್ ಮಾಡ್ಕೊಂಡು ತಲೆ ಸಾಂಬಾರು ಮಾಡ್ಕೊಬೋದು, ಇಲ್ಲ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಬೋದು. ನಾವು ಇವತ್ತು ಒಟ್ಟಿಗೆ ಹಾಕಿ ಸಾಂಬಾರು ಮಾಡ್ತಾ ಇದೀವಿ. ನಮ್ಮಮ್ಮ ನಮ್ಮ ಅತ್ತೆ ಇಬ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮಸಾಲೆಗೆ ಏನೇನು ಹಾಕಿದ್ರು, ಎಷ್ಟೆಷ್ಟು ಹಾಕಿದ್ರು ಅಂತ ತಿಳ್ಕೊಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಫಸ್ಟು ಕುಕ್ಕರಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 10-12 ವಿಸಿಲ್ ಹಾಕ್ಕೊಬೇಕು. ಮಕ್ಕಳು ಮರಿ ಇರ್ತಾರಲ್ವಾ, ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಸಣ್ಣಗೆ ಹಚ್ಚಿರೋ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಆಮೇಲೆ ತೊಳೆದಿರೋ ತಲೆಕಾಲು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಒಂಚೂರು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೀರಿ. ಆಮೇಲೆ ಅಷ್ಟೇ, ಕುಕ್ಕರ್ ಕ್ಲೋಸ್, 12 ವಿಸಿಲ್. ಕುಕ್ಕರ್ ಗ್ಯಾಸ್ ಎಲ್ಲ ಹೋದ್ಮೇಲೆ ಕುಕ್ಕರ್ ಸಾಲಲ್ಲ ಅಂತ ಅನ್ಸಿದ್ರೆ ನಿಮಗೆ ಸಾಂಬಾರಿಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕುಕ್ಕರಲ್ಲಿ ಇದ್ರೂ ಓಕೆ. ಆಮೇಲೆ ನುಣ್ಣಗೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ. ತರಿಗಿರಿ ರುಬ್ಬೇಡಿ, ಚೆನ್ನಾಗಾಗಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡೀರಿ. ಈಗ ಮತ್ತೆ ಮಸಾಲೆ ತಲೆಕಾಲು ಎಲ್ಲ ಬೇಯಿಸ್ಬೇಕು. ಕೊತ ಅಂತ ಚೆನ್ನಾಗಿ ಈ ಥರ ಕುದಿಲಿ. ಅವಾಗ ತಿರ್ಗಿಸ್ಕೊಡ್ತಾ ಇರಿ. ನೋಡಿ ಇನ್ನೂ ಆಗಿಲ್ಲ, ಸಾಂಬಾರೆಲ್ಲ ಸ್ವಲ್ಪ ಇನ್ನೂ ತಿಕ್ನೆಸ್ ಬರಬೇಕು. ಆಹಾ, ಘಮ ಘಮ ಅಂತ ಇದೆ. ಹಸಿವು ಬೇರೆ ಆಗ್ತಾ ಇದೆ. ಈ ಘಮಕ್ಕೆ ಹಸಿವಿನ್ನೂ ಜಾಸ್ತಿ ಆಗ್ತಾ ಇದೆ. ನೋಡ್ರಿ ಈಗ ಆಗಿ ಬಂದಿದೆ, ತಿಕ್ನೆಸ್ಸು ಜಾಸ್ತಿ ಆಗಿದೆ. ಇದರಲ್ಲಿ ಮೆದುಳು ಬ್ರೈನ್ ಬಂದಿರುತ್ತಲ್ಲ, ಅದನ್ನು ಸಾಂಬಾರ್ಗೆ ಹಾಕ್ಬಿಡಿ. ಸಪ್ರೇಟು ಸ್ವಲ್ಪ ಉಪ್ಪು, ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ. ಸಪ್ರೇಟ್ ಬ್ರೈನು ರೆಡಿ ಆಯಿತು. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂತಾ ಇದ್ರೆ ಅದ್ರ ಮಜನೇ ಬೇರೆ. ಆಹಾ, ಬಿಸಿ ಬಿಸಿ ನೋಡ್ರಿ ಹೆಂಗೆ ಹೊಗೆ ಹೋಗ್ತಾ ಇದೆ ಇನ್ನು. ಆಹಾ, ತಿಂತಾ ಇದ್ರೆ ಅದ್ರ ಮಜನೇ ಬೇರೆ. ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಸೂಪರ್ ಬಬ್ಬಣ್ಣ, ಸೂಪರ್ ಆಗಿದೆ ತಲೆಕಾಲು. ಥ್ಯಾಂಕ್ ಯು. ನಂಗಂತೂ ತೃಪ್ತಿ ಆಯ್ತು ಗುರು. ದೊಡ್ಡವ್ರು ಹೇಳಿಲ್ವಾ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇರೋಷ್ಟು ದಿನ ಒಳ್ಳೆ ಒಳ್ಳೆ ರುಚಿಯಾಗಿ ತಿನ್ಕೊಂಡು ಖುಷಿಯಾಗಿ ಇರಿ ಗುರು. ಹೋದ್ಮೇಲೆ ಒತ್ತಾಕೊಂಡು ಹೋಗೋದೇನಿದೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಯಿತು. ತಲೆಕಾಲು ಚೆನ್ನಾಗಿ ಬಂದಿತ್ತು. ಅವರು ಸಹ ತುಂಬ ಖುಷಿಪಟ್ಟು ತಿಂದರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಬರಬೇಕಾ? ಬೆಲ್ ಬಟನ್ ನೋಡಿರಿ. ಇನ್ನಷ್ಟು ಈ ಥರ ನಾನು ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಎನ್ಕರೇಜ್ಮೆಂಟ್ ಇರಬೇಕು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.